ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನವೆಂಬರ್ 17ರಂದು KPC ಮೂಲಕ ಕಂಡಕ್ಟ್ ಮಾಡಲಾದಂಥ HK ಈ ಒಂದು ವೃಂದದ 97 ಹುದ್ದೆಗಳಾದ PDO ಈ ಒಂದು ನೇಮಕಾತಿಗಾಗಿ ಲಿಖಿತ ಪರೀಕ್ಷೆಯ ಪತ್ರಿಕೆ 1ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಒಂದು ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಬುದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ಒಂದು ಅನಾಲಿಸಿಸ್ ನಿಮಗೆ ಮುಂಬರುವ ಡಿಸೆಂಬರ್ ತಿಂಗಳಲ್ಲಿನ 7 ಮತ್ತು 8ರ ಒಂದು ಎಕ್ಸಾಮಿನ ಕಂಡಕ್ಟ್ ಮಾಡ್ತಾರಲ್ಲ, ಸೊ ಈ ಒಂದು ನಾನ್ HK ವೃಂದದ ಅಭ್ಯರ್ಥಿಗಳಿಗೆ ಇದು ಏನಪ್ಪ ಅನುಕೂಲಕರವಾಗುವುದಿದೆ. ಯಾಕೆಂದರೆ ಯಾವ ಒಂದು ವಿಷಯದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ನಾವು ಯಾವ ರೀತಿ ಒಂದು ಓದಿದರೆ, ಯಾವ ರೀತಿ ಒಂದು ಸ್ಟ್ರಾಟಜಿಯನ್ನು ನಾವು ಪ್ಲ್ಯಾನ್ ಮಾಡಿದರೆ ನಮಗೆ ಒಂದು ಸಕ್ಸಸ್ ಸಿಗ್ಬೋದು ಅಂತ ಇಲ್ಲಿ ಒಂದು ನಿಮಗೆ ಒಂದು ಸಣ್ಣ ಏನಪ್ಪ ಅಂಶ. ಸೊ ಲೆಟ್ಸ್ ಗೋ ಟು ಮೇನ್ ಪಾಯಿಂಟ್. ಈಗ ಆಲ್ರೆಡಿ ನೀವು ಎಲ್ಲ ನೋಡಿರ್ತೀರಿ, ಸೊ ಮ್ಯಾಕ್ಸಿಮಮ್, ಬಟ್ ಆದ್ರೂ ನಿಮಗೆ ಇನ್ನೂ ಯಾರು ನೋಡಿಲ್ಲ ಅವರಿಗೆ ಈ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲಿಗೆ ಪೊಲಿಟಿ ಅಂದರೆ ಏನು? ಸಂವಿಧಾನ. ಮತ್ತು ಪೊಲಿಟಿ ಅಂದರೆ ರಾಜಕೀಯ. ಆಮೇಲೆ IC ಅಂತ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆಮೇಲೆ RDPR ಅಂದರೆ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಈ ಮೂರೂ ಒಂದು ವಿಷಯಗಳ ಕೂಡಿ ಒಟ್ಟಾರೆ 21 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಂದರೆ ಇದರಲ್ಲಿ ರಾಜಕೀಯ ಬತ್ತು, ಸಂವಿಧಾನ ಮೇಲಿನ ಎಲ್ಲ ಪ್ರಶ್ನೆಗಳು ಬಂದು, ಆಮೇಲೆ ಈ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸೊ ಈ ಒಂದು ಗ್ರಾಮೀಣಾಭಿವೃದ್ಧಿ ಮೇಲೆ ಏನೇನು ಕ್ವಶನ್ಗಳನ್ನು ಕೇಳಬೇಕು ಅವೆಲ್ಲವನ್ನು ಮಿಕ್ಸ್ ಮಾಡಿ ಟೋಟಲಾಗಿ ಒಂದು 21 ಪ್ರಶ್ನೆಗಳನ್ನು ಕೇಳಲಾಗಿದೆ. ಆಮೇಲೆ ಇದು ನಿಮ್ಮದು ಮೇನ್ ಬೇಸ್ ಪಾಯಿಂಟ್. ಇದು ಸ್ಟ್ರಾಂಗ್ ಇರಲೇಬೇಕು ಎಲ್ಲರದು. ಓಕೆ, ನೆಕ್ಸ್ಟ್ ಜಾಗ್ರಫಿಯಲ್ಲಿ 19 ಕ್ವಶನ್ಗಳು ನೋಡಿ. ಜಾಗ್ರಫಿ 19, ಇದರಲ್ಲಿ ಕರ್ನಾಟಕ ಭೂಗೋಳಶಾಸ್ತ್ರ ಬರುತ್ತದೆ. ಆಮೇಲೆ ಭಾರತದ ಭೂಗೋಳಶಾಸ್ತ್ರ ಮೇಲೆ ಕೇಳಿದ್ದಾರೆ, ಹೌದಾ. ಆಮೇಲೆ ಕೆಲವೊಂದಿಷ್ಟು ಸ್ವಲ್ಪ ಅಂದರೆ ಒಂದು ನಿಮಗೆ ವರ್ಲ್ಡ್ ಜಾಗ್ರಫಿ ಗೊತ್ತಿರಬೇಕು, ಅದರ ಮೇಲೇನೂ ಕೆಲವೊಂದು ಕ್ವಶನ್ಗಳನ್ನು ಕೇಳಿದ್ದಾರೆ, ಹೌದಾ. ನೆಕ್ಸ್ಟ್ ಹಿಸ್ಟ್ರಿ, ಇದು ಕೂಡ 16. ಹಿಸ್ಟ್ರಿ ಮೇಲೆ ಜಸ್ಟ್ ನೀವು ಫೋಕಸ್ ಮಾಡಬೇಕಾದದ್ದು ಕರ್ನಾಟಕ ಹಿಸ್ಟ್ರಿ ಮತ್ತು ಇಂಡಿಯನ್ ಹಿಸ್ಟ್ರಿ. ವರ್ಲ್ಡ್ ಹಿಸ್ಟ್ರಿ ಮೇಲೆ ಏನು ಜಾಸ್ತಿ ಕ್ವಶನ್ ಕೇಳಿಲ್ಲ. ಓಕೆ, ಕ್ವಶನೇ ಕೇಳಿಲ್ಲ. ಸೊ ಅದಕ್ಕೆ ಇಲ್ಲಿ ನಿಮಗೆ ಹಿಸ್ಟ್ರಿಯನ್ನು ನೀವು ಫೋಕಸ್ ಮಾಡಬೇಕು. ಆಮೇಲೆ ಮೆಂಟಲ್ ಎಬಿಲಿಟಿ L1. ಇಲ್ಲಿ ಮೆಂಟಲ್ ಎಬಿಲಿಟಿ ಇದು ಇಷ್ಟು ಮೇನ್ ಪಾರ್ಟ್ ಇದೆಯಲ್ಲ, ಇದು ಮೇನ್ ನಿಮಗೆ ಒಂದು ಸಕ್ಸಸ್ಸನ್ನು ತಂದು ಕೊಡ್ತದೆ. ಮೇನ್ ಪಾಯಿಂಟ್ ಅಂತೀನಿ ನಾನು ಇದು. ಏಕೆಂದರೆ ನಿಮಗೆ ಪಾಲಿಟಿಯಲ್ಲಿ, ಜಾಗ್ರಫಿಯಲ್ಲಿ, ಹಿಸ್ಟ್ರಿಯಲ್ಲಿ ನಿಮಗೆ ಒಂದೊಂದು ಕ್ವಶನ್ಗಳು ತಪ್ಪಾಗ್ಬೋದು. ಬಟ್ ಮೆಂಟಲ್ ಎಬಿಲಿಟಿಯಲ್ಲಿ ಒಮ್ಮೆ ನೀವು ಕ್ವಶನನ್ನು ಟಚ್ ಮಾಡಿದ್ರೆ, ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಆನ್ಸರ್ ಬಂದೇ ಬರುತ್ತೆ. ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ ಇದು ಆನ್ಸರ್ ಕರೆಕ್ಟೋ ಇಲ್ವೋ, ಹೌದಾ. ಸೊ L1 ಮಾರ್ಕ್ಸ್ ಅಂತರೂ ನಿಮಗೆ ಫಿಕ್ಸ್ ಸಿಗ್ತಾವೆ. ಅದೇ ರೀತಿ ಮಿನಿಮಮ್ ಅಂದರೆ ಮುಂಬರುವ ಒಂದು ಎಕ್ಸಾಮ್ಗಳಿಗೆ ಮಿನಿಮಮ್ 10 ಕ್ವಶನ್ ಆದರೂ ಕೇಳ್ತಾರೆ. ಅಂದರೆ 10 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇದ್ದಂಗೆ. ಸೊ ಅದಕ್ಕೆ ನಾಳೆ ಒಂದು ನಾನ್ HK ಒಂದು ಅಭ್ಯರ್ಥಿಗಳಿಗೆ ನೀವು ಈ ಒಂದು ಮೆಂಟಲ್ ಎಬಿಲಿಟಿ ಮೇಲೆ ಸ್ವಲ್ಪ ಗಮನವಿಡಿ, ಹೌದಾ. ಸೊ ಯಾವ್ಯಾವ ಕ್ವಶನ್ಗಳನ್ನು ಕೇಳಿದ್ದಾರೆ ನೀವು ಕ್ವಶನ್ ಪೇಪರನ್ನು ನೋಡ್ಬೋದು. ಓಕೆ, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ 8 ಕ್ವಶನ್. ಆಮೇಲೆ ಸೋಷಿಯಾಲಜಿ ಮೇಲೆ 7. ಆಮೇಲೆ ಸ್ಕೀಮ್ಸ್ ಆರ್ ಪ್ಲ್ಯಾನ್ಸ್ ನೋಡಿ, ಇದು ಬಹಳ ಮಹತ್ವದ್ದು. ಸ್ಕೀಮ್ ಮೇಲೇ 7 ಕ್ವಶನ್ಗಳನ್ನು ಕೇಳಿದ್ದಾರೆ. 7, ಒಂದಲ್ಲ ಎರಡಲ್ಲ,
ಒಟ್ಟು 7 ಕ್ವಶನ್ಗಳನ್ನು ಕೇಳಿದ್ದಾರೆ. ಮ್ಯಾಕ್ಸಿಮಮ್ ಜನಕ್ಕೆ ಈ ಸ್ಕೀಮ್ಗಳನ್ನು ಓದ್ಕೊಳ್ಳಲ್ಲ ಯಾರು. ನೀವು ನೋಡ್ಬೋದು, ಈ ಗ್ರಾಮ್ 1 ಅಂತ ಕೇಳಿದ್ದಾರೆ, ಗ್ರಾಮ್ 1 ಇದೆ, ಆಮೇಲೆ ವಿದ್ಯಾನಿಧಿ ಇದೆ, ವಿದ್ಯಾನಿಧಿ ಈ ಒಂದು ಕೇಳಿದ್ದಾರೆ. ಹೀಗೆ ಹಲವಾರು ಒಟ್ಟಾರೆ 7 ಒಂದು ಸ್ಕೀಮ್ ಆಗಲಿ ಪ್ಲ್ಯಾನ್ಗಳನ್ನು ಕೇಳಲಾಗಿದೆ. ಆಮೇಲೆ ಎಕನಾಮಿಕ್ಸ್ ಮೇಲೆ ಜಸ್ಟ್ 4 ಮಾರ್ಕನ್ನು ಅಂದರೆ 4 ಕ್ವಶನ್ಗಳನ್ನು ಕೇಳಿದ್ದಾರೆ. ಮತ್ತು ಕರೆಂಟ್ ಅಫೇರ್ಸು ಅಷ್ಟೇ, ಇದರಲ್ಲಿ ಕೂಡ 4 ಕ್ವಶನ್ಗಳನ್ನು ಮಾತ್ರ. ಆಮೇಲೆ ಈ ಜನರಲ್ ನಾಲೆಜ್ ರಿಲೇಟೆಡ್ ಕೆಲವೊಂದು ಅದರ್ಸ್ ಅಂದರೆ ಇತರೆ ವಿಷಯಗಳ ಮೇಲೆ ಈ ಒಟ್ಟಾರೆ 3 ಕ್ವಶನ್ಗಳನ್ನು ಕೇಳಲಾಗಿದೆ. ಸೊ ಒಟ್ಟಾರೆ ಹೀಗೆ 100 ಕ್ವಶನ್ಗಳ ಪ್ರಶ್ನೆ ಪತ್ರಿಕೆ ಆಗಿತ್ತು. ಇದರಲ್ಲಿ ಮೇನ್ ನೀವು ಫೋಕಸ್ ಮಾಡೋದು ಏನು ಅಂದ್ರೆ, ನಾಳೆ ನಿಮ್ಗೆ ಈಗ ಕೆಲವೊಂದು ಜನಕ್ಕೆ ಏನಪ್ಪ ಮ್ಯಾಕ್ಸಿಮಮ್ ಅಂದರೆ ಎಷ್ಟು 10 to 15 ಡೇಸ್ ಇದೆ ಎಕ್ಸಾಮ್ಗೆ, ಹೌದಾ? ಸೊ ಅದಕ್ಕೆ ನೀವು ಮೇನ್ ಫೋಕಸ್ ಅಂದ್ರೆ ರಿಪೀಟ್ ಎದ್ರ ಮೇಲೆ ಮಾಡಬೇಕು, ರಿವೈಸ್ ಎದ್ರ ಮೇಲೆ ಮಾಡಬೇಕಂದ್ರೆ ಮೇನ್ ಪಾಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ, ಆಮೇಲೆ ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸೋಷಿಯಾಲಜಿ, ಇಷ್ಟು ಕ್ವಶನ್ಗಳು, ಇಷ್ಟು ಭಾಗ, ಓಕೆ, ಇದ್ರ ಮೇಲೆ ಮೇನ್ ಫೋಕಸ್ ಮಾಡಿ. ಇದರಲ್ಲಿ ನಿಮಗೆ 75 to 80 ಪ್ರಶ್ನೆಗಳು ಕವರ್ ಆಗ್ತವೆ ಇಷ್ಟು. ಆಮೇಲೆ ನೀವು ಈ 4ಗಳನ್ನು ನಾವು ಇದನ್ನು ಬಿಡಬೇಡಿ ಅಂತ ಹೇಳೋದಿಲ್ಲ, ಓಕೆ, ಬಿಡಿ ಅಂತ ಹೇಳೋದಿಲ್ಲ, ಜಸ್ಟ್ ನೀವು ಇದನ್ನು ಗ್ಲ್ಯಾನ್ಸ್ ಮಾಡ್ಬೋದು, ಕ್ವಿಕ್ ಗ್ಲ್ಯಾನ್ಸ್ ಆಗಿ. ಬಟ್ ಮೇನ್ ಫೋಕಸ್ ಈ ಪಾರ್ಟ್ ಮೇಲೆ ನೀವು ಮಾಡಬೇಕು, ಅರ್ಥ ಆಯ್ತಾ? ಯಾಕೆಂದರೆ ಇಲ್ಲಿ ಮೋರ್ ದ್ಯಾನ್ 75% ಇದು ಕವರ್ ಆಗ್ತದೆ, ಇವು ಮೇನ್ ಪಾರ್ಟ್, ಓಕೆ. ಸೊ ಈ ರೀತಿ ಕ್ವಶನ್ಗಳನ್ನು ಕೇಳುವ ಚಾನ್ಸಸ್ ಇದೆ. ಸೇಮ್ ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ. ಸ್ವಲ್ಪ 1-2 ಕ್ವಶನ್ಗಳು ಚೇಂಜ್ ಆಗ್ಬೋದು. ಇಲ್ಲಿ ಜಿಯೋಗ್ರಫಿ 19 ಕೇಳಿದ್ದಾರೆ, ಇಲ್ಲಿ 15 ಕೇಳ್ಬೋದು. ಹಿಸ್ಟ್ರಿ 16 ಇದೆ, ಇಲ್ಲಿ 20 ಕೇಳ್ಬೋದು. ಪಾಲಿಟಿಯಲ್ಲಿ 21 ಇದೆ, ಇಲ್ಲಿ 25 ಕೇಳ್ಬೋದು, ಹೌದಾ? ಮೆಂಟಲ್ ಎಬಿಲಿಟಿಯಲ್ಲಿ 11 ಇದೆ, ಇಲ್ಲಿ ಮತ್ತೆ 8-9 ಕೇಳ್ಬೋದು, ಹೌದಾ? ಆಮೇಲೆ ಎಕನಾಮಿಕ್ಸಲ್ಲಿ 4 ಇದೆ, 5-6 ಕೇಳ್ಬೋದು. ಹೀಗೆ ಚೇಂಜ್ ಆಗ್ಬೋದು. ಯಾಕೆಂದರೆ ಇದೇ ಸೇಮ್ ಇಷ್ಟೇ ಅಂಕಿಗಳು ಬರ್ತಾವಂತ ಹೇಳೋಕ್ಕಾಗಲ್ಲ, 1-2 ಚೇಂಜ್ ಆಗ್ಬೋದು. ಬಟ್ ನಿಮಗೆ ಮೇನ್ ಫೋಕಸ್ ಚಾಪ್ಟರ್ ಯಾವುದಂದ್ರೆ ಈ ವಿಷಯದ ಮೇಲೆ ನೀವು ಎಲ್ಲ ಪಾಯಿಂಟ್ಗಳನ್ನು ನೋಡ್ಕೋಬೇಕು, ಓಕೆ. ಸೊ ಇದಿಷ್ಟು ಈ 17ನೇ ತಾರೀಕು ಏನೋ ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ರು. ಈ ಪತ್ರಿಕೆ ಒಂದರಲ್ಲಿ ಕೇಳಿದಂಥ ಪ್ರಶ್ನೆಗಳ ವಿಶ್ಲೇಷಣೆ ಆಗಿತ್ತು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.